ಅದು ಜನವರಿ 24, 2006. ಕೇರಳದ ಕೊಲ್ಲಂ ಜಿಲ್ಲೆಯ ಅಂಜಾಲಿ ಎಂಬ ಊರಿನ ಗವರ್ಮೆಂಟಲ್ ಹಾಸ್ಪಿಟಲ್ನ ಹೆರಿಗಾ ಕೇಂದ್ರದಲ್ಲಿ ಶಾಂತಮ್ಮ ಹೊರಗಡೆ ನಿಂತು ತನ್ನ ಮಗಳಿಗೆ ಆರೋಗ್ಯವಾಗಿ ಮಗು ಹುಟ್ಟಲಿ ಅಂತ ಬೇಡಿಕೊಳ್ತಾ ಇದ್ರು. ಶಾಂತಮ್ಮನವರ ಪ್ರಾರ್ಥನೆಯಂತೆ ಅಂದು ಮಗುವಿನ ಅಳು ಶಬ್ದ ಕೂಡ ಕೇಳಿಸಿತು. ಅದಾದ ಸ್ವಲ್ಪದ್ರಲ್ಲೇ ತನ್ನ ಮಗಳು ಜೋರಾಗಿ ಕೂಗಾಡುವ ಶಬ್ದ ಮತ್ತೆ ಕೇಳಿಸಿತು. ತಕ್ಷಣ ಮಗುವಿನ ಅಳುವಿನ ಶಬ್ದ ಕೂಡ ಕೇಳಿಸಿತು. ಅಂದು ಶಾಂತಮ್ಮನವರ ಮಗಳಿಗೆ 2 ಅವಳಿ ಜವಳಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಶಾಂತಮ್ಮನವರ ಖುಷಿಗೆ ಪಾರವೇ ಇರ್ಲಿಲ್ಲ. ಓಡೋಡಿ ಒಳಗೋಗಿ ಟ್ವಿನ್ಸ್ ಮಕ್ಕಳನ್ನ ಮುದ್ದಾಡಿ ಅಲ್ಲೇ ಮಲಗಿದ್ದ 24 ವರ್ಷದ ರೆಂಜಿನಿಯನ್ನ ವಿಚಾರಿಸಿದಳು. ಈ ಸುದ್ದಿ ತಿಳಿದ ಅಕ್ಕಪಕ್ಕದವರು, ಸಂಬಂಧಿಕರು ಕೂಡ ಬಹಳಾನೇ ಸಂತೋಷ ಪಟ್ರು. ಆದ್ರೆ ಮುಂದೆ ನಡೆದ ಘಟನೆ ಎಲ್ಲರನ್ನ ಬಿಚ್ಚಿ ಬೀಳಿಸಿತ್ತು. ಮಗು ಹುಟ್ಟಿದ ವಿಚಾರವನ್ನ ಪಂಜಾಬ್ನ ಪತಾನ್ಕೋಟ್ ಪಟ್ಟಣದಲ್ಲಿರುವ ಡಿವಿಲ್ ಕುಮಾರ್ಗೂ ತಿಳಿಸಲಾಯಿತು. ಈ ಡಿವಿಲ್ ಕುಮಾರ್ ಮಿಲಿಟರಿ ಮ್ಯಾನ್ ಮತ್ತು ರೆಂಜಿನಿಯ ಗಂಡನಾಗಿದ್ದ. ಈ ವಿಷಯ ತಿಳಿದ ಡಿವಿಲ್ ಕುಮಾರ್ಗೂ ಬಹಳ ಖುಷಿಯಾಗಿತ್ತು. ಇದಾದ ಬಳಿಕ ಆಸ್ಪತ್ರೆಯಿಂದ ರೆಂಜಿನಿ ಮತ್ತು ಆಕೆಯ 2 ಮಕ್ಕಳನ್ನ ಮನೆಗೆ ಕರೆತರಲಾಗಿತ್ತು. ಟ್ವಿನ್ಸ್ ಮಕ್ಕಳೆಂದು ತಿಳಿದ ಖುಷಿಯಲ್ಲಿ ಎಲ್ಲರೂ ಬಂದು ಮಕ್ಕಳ ಕ್ಷೇಮವನ್ನ ವಿಚಾರಿಸ್ತಾ ಇದ್ರು. ಆದ್ರೆ ಈ ಜನರಿಗೆ ತಿಳಿದಿರಲಿಲ್ಲ ನಂತರ ನಡೆಯುವ ಈ ಘೋರ ಘಟನೆಯ ಬಗ್ಗೆ. ಎಸ್, ರೆಂಜಿನಿಗೆ ಮಕ್ಕಳಾಗಿ 17 ದಿನದ ನಂತರ ನಡೆದಿದ್ದೇ ಬೇರೆ. ಸರಿಯಾಗಿ ಫೆಬ್ರವರಿ 10, 2006ರಲ್ಲಿ ಶಾಂತ ತನ್ನ ಮರಿ ಮೊಮ್ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸಲು ಪಂಚಾಯತಿಗೆ ಹೋಗಿದ್ದರು. ಈ ಟೈಮಲ್ಲಿ ರೆಂಜಿನಿ ಮತ್ತು ಟ್ವಿನ್ಸ್ ಮಕ್ಕಳನ್ನ ನೋಡಲು ಬಂದ ಪಕ್ಕದ ಮನೆಯ ಹೆಂಗಸು ಅಂದು ಆ ಮನೆಯಿಂದ ಕಿರುಚಾಡಿ ಓಡೋಡಿ ಹೊರಗೆ ಬಂದಿದ್ದಾರೆ. ಅಂದು ಆ ಹೆಂಗಸು ಆ ಮನೆಯಲ್ಲಿ ಕಂಡಿದ್ದು ರೆಂಜಿನಿ ನೆಲಕ್ಕುರುಳಿ ಕುತ್ತಿ ಕೊಯ್ದು ಸತ್ತಿರುವಂತಹ ದೃಶ್ಯ. ಜೊತೆಗೆ 2 ಟ್ವಿನ್ಸ್ ಮಕ್ಕಳ ಕುತ್ತಿಗೆಯನ್ನ ಕುಯ್ಯಲಾಗಿತ್ತು. ರಕ್ತದ ಮಡುವಿನಲ್ಲಿ ತಾಯಿ ಮತ್ತು ಆ 2 ಹಸುಗೂಸುಗಳಿದ್ದರು. ಈ ವಿಷಯ ತಿಳಿದು ಅಲ್ಲಿಗೆ ಬಂದ ಶಾಂತ ಈ ದೃಶ್ಯವನ್ನ ಕಂಡು ಅಲ್ಲೇ ಮೂರ್ಛೆ ತಪ್ಪು ಬಿದ್ದಿದ್ದಾರೆ. ಆಗ ಅಲ್ಲಿದ್ದ ಅಕ್ಕಪಕ್ಕದವರು ಶಾಂತಮ್ಮನವರ ಮುಖಕ್ಕೆ ನೀರನ್ನ ಹಾಕಿ ಎಬ್ಬಿಸಿದ್ದಾರೆ. ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಜೊತೆಗೆ ರೆಂಜಿನಿ ಗಂಡ ಡಿವಿಲ್ ಕುಮಾರ್ಗೂ ಸುದ್ದಿಯನ್ನ ಮುಟ್ಟಿಸಲಾಗಿದೆ. ಡಿವಿಲ್ ಕುಮಾರ್ ಕೂಡ ಈ ಸುದ್ದಿಯನ್ನು ತಿಳಿದು ಫೋನ್ ನಲ್ಲೇ ಕೂಗಾಡಲು ಶುರು ಮಾಡಿದ್ದಾನೆ. ಸೊ ಇಲ್ಲಿ ರೆಂಜಿನಿ ಜೊತೆಗೆ ಆ ಹಸುಗೂಸನ್ನ ಸ್ವಲ್ಪವೂ ಕನಿಕರವಿಲ್ಲದೆ ಕೊಂದವರು ಯಾರು, ಕೊಲೆಗೆ ಮೋಟಿವ್ ಆದ್ರೂ ಏನು ಎಂಬೆಲ್ಲ ಪ್ರಶ್ನೆ ಹಿಡಿದು ಹೊರಟ ಪೊಲೀಸರಿಗೆ ಅಂದು ತಿಳಿದಿರಲು ಸಾಧ್ಯವಿಲ್ಲ. ಈ ಕೇಸ್ 20 ವರ್ಷದ ನಂತರ ಎಐ ಎಂಬ ಕಂಪ್ಯೂಟರ್ ಮೂಲಕ ಈ ಕೊಲೆಗಾರರನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ. ಎಸ್, ನೀವು ಕೇಳಿಸಿಕೊಂಡಿದ್ದು ಕರೆಕ್ಟ್. 2025 ಲಾಸ್ಟ್ ಮಂತ್ ಎಐ ಕಂಪ್ಯೂಟರ್ನ ಮೂಲಕ ಕಿಲ್ಲರ್ ಅನ್ನ ಅರೆಸ್ಟ್ ಮಾಡಲಾಯಿತು. ಹಾಗಾದ್ರೆ ಹೇಗೆ ಎಐ ಮೂಲಕ ಕೊಲೆಗಾರರನ್ನ ಪತ್ತೆ ಹಚ್ಚಲಾಯಿತು? ಯಾರು ಆ ಕೊಲೆಗಾರ? ಯಾಕೆ ಈ ಕೊಲೆ ನಡೆಯಿತು? ಹಾಗೂ ಹಸುಗೂಸುಗಳನ್ನ ಕೊಲೆ ಮಾಡಿದ್ದಾದ್ರೂ ಯಾಕೆ? ಈ ಸಾಲು ಸಾಲು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ ಕೇರಳದ ಅಂಜಲ್ ವಿಲೇಜ್ ಮರ್ಡರ್ ಕೇಸ್ ಬಗ್ಗೆ ಕಂಪ್ಲೀಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಅದಕ್ಕಿಂತ ಮುಂಚೆ ಇಂತಹ ಕ್ರೈಮ್ ಸ್ಟೋರಿಗಳಿಗಾಗಿ ನೇಚತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿಯೂ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ರೆಂಜಿನಿಯ ಮನೆಗೆ ಬಂದ ಪೊಲೀಸರು ಇಮಿಡಿಯೇಟ್ ಆಗಿ ವಿಚಾರಣೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸಂಭವ ನಡೆದ ದಿನ ಅಂದ್ರೆ ಕೊಲೆಯಾದ ದಿನ ರೆಂಜಿನಿ ಮನೆಗೆ ಯಾರಾದ್ರೂ ಬಂದಿದ್ದನ್ನ ನೀವು ನೋಡಿದ್ದೀರಾ ಅಂತ ಅಕ್ಕಪಕ್ಕದ ಮನೆಯವರಲ್ಲಿ ವಿಚಾರಿಸಿದ್ದಾರೆ. ಆಗ ಅಕ್ಕಪಕ್ಕದವರು ಹೌದು, ಒಬ್ಬ ಬೈಕಲ್ಲಿ ಬಂದಿದ್ದ ಎಂದಿದ್ದಾರೆ. ಪೊಲೀಸರು ಆತ ನೋಡಲು ಹೇಗಿದ್ದ ಅಂತ ಕೇಳಿದಾಗ ಸ್ಲಿಮ್ ಅಂಡ್ ಹೈಟ್ ಆಗಿದ್ದ ಅಂತ ಹೇಳಿದ್ದಾರೆ. ಜೊತೆಗೆ ಆತ ಬಂದ ಸಮಯದಲ್ಲಿ ರೆಂಜಿನಿ ಮನೆಯಿಂದ ಕಿರುಚಾಡುವ ಶಬ್ದ, ಏನಾದ್ರೂ ಶಬ್ದ ಕೇಳಿದ್ಯಾ ಅಂತ ಕೇಳಿದಾಗ ಅಕ್ಕಪಕ್ಕದವರು ಹೇಳಿದ್ದಾರೆ, ಇಲ್ಲ ಸರ್, ಯಾವುದೇ ಶಬ್ದವನ್ನ ನಾವು ಕೇಳಿಕೊಂಡಿಲ್ಲ. ಸೊ ಹೀಗಾಗಿ ಪೊಲೀಸರಿಗೆ ಈಗ ಡೌಟ್ ಬಂದಿದೆ, ಈ ವ್ಯಕ್ತಿ ಮೇಬಿ ರೆಂಜಿನಿಗೆ ಪರಿಚಯ ಇರುವ ಪರ್ಸನ್ ಆಗಿರ್ಬೋದು. ಸೊ ಪೊಲೀಸರು ಇದರ ಕ್ಲಾರಿಫಿಕೇಶನ್ಗೋಸ್ಕರ ರೆಂಜಿನಿಯ ತಾಯಿಯ ಬಳಿ ಆತನ ಗುರುತುಗಳನ್ನ ಹೇಳಿ ಕೇಳಿದ್ದಾರೆ. ಆಗ ರೆಂಜಿನಿಯ ತಾಯಿ ಅಷ್ಟರವರೆಗೆ ಮಂಕಾಗಿದ್ರು ಕೂಡ ಆತನ ಬಗ್ಗೆ ಕೇಳಿದಾಗ ಅವರ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಕೋಪಕ್ಕೆ ತಿರುಗುವುದನ್ನ ಕಂಡ ಪೊಲೀಸರು ಕುತೂಹಲದಿಂದ ಆತನ ಬಗ್ಗೆ ಕೇಳಿದ್ದಾರೆ. ಆಗ ರೆಂಜಿನಿಯ ತಾಯಿ ಹೇಳ್ತಾರೆ, ನೀವು ಗುರುತು ಹೇಳಿದ ವ್ಯಕ್ತಿಯ ಹೆಸರು ಅನಿಲ್ ಕುಮಾರ್. ಪೊಲೀಸರು ಯಾರು ಈ ಅನಿಲ್ ಕುಮಾರ್, ನಿಮ್ಗೆ ರಿಲೇಟಿವ್ ಅಂತ ಕೇಳಿದ್ದಕ್ಕೆ ಇಲ್ಲ, ಆತನನ್ನ ನಾನು ಹಾಸ್ಪಿಟಲ್ ನಲ್ಲಿ ರೆಂಜಿನಿಯ ಹೆರಿಗೆ ಎಂದು ಮೆಡಿಕಲ್ ಶಾಪ್ ನಲ್ಲಿ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಾಗ ನೋಡಿದ್ದೆ. ಆತನ
ಹೇ ಬಂದು ನನ್ನನ್ನು ಮಾತನಾಡಿಸಿದ. ಆತನ ವೈಫ್ ಅನ್ನ ಚೆಕಪ್ಗೆ ಕರೆತಂದಿದ್ದ ಅಂತ ಹೇಳಿಕೊಂಡಿದ್ದ. ಆಗ ನಾನು ರಿಂಜಿನ್ಗೆ ಮಗು ಹುಟ್ಟಿದ್ದನ್ನ ಖುಷಿಯಿಂದಲೇ ಹಂಚಿಕೊಂಡಿದ್ದೆ. ನಂತರ ನಾನು ರಿಂಜಿನ್ಗೆ ಊಟ ತರಲೆಂದು ಕ್ಯಾಂಟೀನ್ಗೆ ಹೋದಾಗ ಕೂಡ ಅಲ್ಲಿ ಕೂಡ ಆತ ಬಂದಿದ್ದ. ಆಗ್ಲೇ ಅವನ ಹೆಸರು ಅನಿಲ್ ಕುಮಾರ್ ಎಂದು ನನಗೆ ತಿಳಿಯಿತು. ಜೊತೆಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಹೇಳಿಕೊಂಡಿದ್ದ. ಜೊತೆಗೆ ವೈಫ್ ಈಗ ಪ್ರೆಗ್ನೆಂಟ್ ಆಗಿರುವುದರಿಂದ ಹೇಗೆ ನೋಡಿಕೊಳ್ಬೇಕು ಅಂತ ನನ್ನಲ್ಲಿ ಅಡ್ವೈಸ್ ಕೂಡ ಕೇಳಿದ್ದ ಅಂತ ಹೇಳಿದ್ದ. ಹಾಗಾಗಿ ನಾನು ಆತನಿಗೆ ಕೆಲವು ಅಡ್ವೈಸ್ ಗಳನ್ನ ಕೂಡ ಕೊಟ್ಟೆ. ಕೊನೆಯದಾಗಿ ಆತ ನಿಮ್ಮ ಮಗಳ ಡಿಸ್ಚಾರ್ಜ್ ಯಾವಾಗ ಎಂದು ಕೇಳಿದ್ದ. ಅದಕ್ಕೆ ನಾನು ಇಂದು ಸಂಜೆ ಅಂತ ಹೇಳಿದ್ದೆ. ನಾವು ಸಂಜೆ ಡಿಸ್ಚಾರ್ಜ್ ಆಗಿ ಹೋಗುವಾಗ ಬೈಕಲ್ಲಿ ಆತ ಹಾಸ್ಪಿಟಲ್ಗೆ ಬರ್ತಾ ಇದ್ದ. ನಮ್ಗೆ ಆಟೋವನ್ನು ಕೂಡ ಆತನೇ ಇಳಿದುಕೊಟ್ಟ ಅಂತ ಅನಿಲ್ ಕುಮಾರ್ ಬಗ್ಗೆ ಎಲ್ಲವನ್ನ ಹೇಳಿ ಮುಗಿಸ್ತಾರೆ ರಿಂಜಿನಿ ತಾಯಿ. ಇದೆಲ್ಲ ತಿಳಿದ ಪೊಲೀಸರು ಯಾರಿ ಅನಿಲ್ ಕುಮಾರ್, ಆತ ರಿಂಜಿನಿಯನ್ನ ಕೊಲೆ ಮಾಡುವುದಾದ್ರೂ ಕೂಡ ಏನಾದ್ರೂ ಮೋಟಿವ್ ಬೇಕು, ರಂಜಿನಿ ಮತ್ತೆ ಅನಿಲ್ ಕುಮಾರ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತಾ ಎಂದು ಮತ್ತೆ ಪ್ರಶ್ನೆಯನ್ನ ರಂಜಿನಿ ತಾಯಿಗೆ ಕೇಳಿದ್ದಾರೆ. ಆಗ ರಂಜಿನಿ ತಾಯಿ ಹೇಳ್ತಾರೆ, ಇಲ್ಲ ಸರ್, ಅವನು ಯಾರು ಅಂತಾನೆ ಅವಳಿಗೆ ಗೊತ್ತಿರಲಿಲ್ಲ, ಅವನು ಯಾರು ಅಂತ ಅವಳು ನನ್ನಲ್ಲೇ ಕೇಳ್ತಾ ಇದ್ಲು ಅಂತ ಹೇಳ್ತಾರೆ. ಸೊ ಈಗ ಪೊಲೀಸರು ರಂಜಿನಿ ತಾಯಿ ಹೇಳಿದ ಗುರುತು ಮತ್ತು ಅಕ್ಕಪಕ್ಕದವರು ಹೇಳಿದ ಗುರುತಿನ ಆಧಾರದಲ್ಲಿ ಅನಿಲ್ ಕುಮಾರ್ ಸ್ಕೆಚ್ ಅನ್ನ ರೆಡಿ ಮಾಡ್ತಾರೆ. ಜೊತೆಗೆ ಆತನ ಹುಡುಕಾಟ ಚುರುಕಿನಿಂದಲೇ ಸಾಗಿತ್ತು. ಆಗ್ಲೇ ಈ ಅನಿಲ್ ಕುಮಾರ್ ಅಲ್ಲೇ ಪಕ್ಕದಲ್ಲಿರುವ ಈ ಅಂಗಡಿಯಲ್ಲಿ ಆಗಾಗ್ಗೆ ಬಂದು ಟೀ ಕುಡಿದಿದ್ದಾನೆ ಅಂತ ತಿಳಿದು ಬರುತ್ತೆ. ಇನ್ನು ಕೆಲವೊಬ್ರು ಹೇಳಿದ ಹಾಗೆ ಕೊಲೆಯಾದ ದಿನ ಅನಿಲ್ ಕುಮಾರ್ ಬೈಕ್ ಅಲ್ಲಿ ಹೋಗಿರುವುದನ್ನ ನೋಡಿದ್ದಾರೆ. ಸೊ ಇವನ್ನೆಲ್ಲ ಫಾಲೋ ಮಾಡಿ ಪಕ್ಕದ ಊರಲ್ಲೂ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ಈ ಅನಿಲ್ ಕುಮಾರ್ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ. ಆದ್ರೆ ಅದೊಂದು ದಿನ ಪಕ್ಕದ ಊರಿನ ಪೆಟ್ಟಿಗೆ ಅಂಗಡಿಯಿಂದ ಬಂದ ಫೋನ್ ಕರೆ ಕೇಸ್ಗೆ ಒಂದು ಬ್ರೇಕ್ ಥ್ರೂ ಅನ್ನ ನೀಡುತ್ತೆ. ಫೋನ್ ಮಾಡಿದ ವ್ಯಕ್ತಿ, ನೀವು ಹುಡುಕುತ್ತಿರುವ ವ್ಯಕ್ತಿ ಜಸ್ಟ್ ಈಗ ಇಲ್ಲಿರುವ ಎಟಿಎಂ ಇಂದ ದುಡ್ಡು ವಿತ್ಡ್ರಾ ಮಾಡಿ ಹೋದ ಅಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಇದನ್ನು ಕೇಳಿದ ಪೊಲೀಸರು ಟೈಮ್ ಅನ್ನ ವೇಸ್ಟ್ ಮಾಡದೆ ಆ ಎಟಿಎಂ ಬಳಿ ಹೋಗ್ತಾರೆ. ಆದ್ರೆ ಅನಿಲ್ ಕುಮಾರ್ ಮಿಸ್ ಆಗಿ ಇರ್ತಾನೆ. ಆತನನ್ನ ಹುಡುಕುವ ಪ್ರಯತ್ನ ಅಂತೂ ಮಾಡ್ತಾರೆ. ಆದ್ರೆ ಅನಿಲ್ ಕುಮಾರ್ ಸಿಗಲ್ಲ. ಆದ್ರೆ ಎಟಿಎಂ ವಿತ್ಡ್ರಾ ಮಾಡಿರುವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಪೊಲೀಸರಿಗೆ ಬ್ಯಾಂಕ್ ಡೀಟೇಲ್ಸ್ ಸಿಗುತ್ತೆ. ಇದನ್ನೆಲ್ಲ ಚೆಕ್ ಮಾಡಿದಾಗ ಆತ ಅನಿಲ್ ಕುಮಾರ್ ಎಂದು ಕನ್ಫರ್ಮ್ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ಪೊಲೀಸರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾದಿತ್ತು. ಬಿಕಾಸ್ ಆತನ ನಿಜವಾದ ಹೆಸರು ಅನಿಲ್ ಕುಮಾರ್ ಅಲ್ಲ, ರಾಜೇಶ್ ಎಂದಾಗಿತ್ತು. ಅವನು ಇರುವುದು ಕಣ್ಣೂರಲ್ಲಿ ಎಂದು ಪೊಲೀಸರಿಗೆ ಗೊತ್ತಾಗಿತ್ತು. ಸೊ ಅಡ್ರೆಸ್ ಸಿಕ್ಕ ಮೇಲೆ ಪೊಲೀಸರು ಕಣ್ಣೂರಿಗೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಅಲ್ಲಿ ಅವನ ಪೇರೆಂಟ್ಸ್ ಮಾತ್ರ ಇರ್ತಾರೆ. ಅವರಲ್ಲಿ ಮಗ ರಾಜೇಶನ ಬಗ್ಗೆ ವಿಚಾರಿಸಿದಾಗ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಗ ಪದಾನ್ಕೋಟ್ ನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರೋದಂತ. ನಿಮ್ಗೆ ಈಗ ಅನಿಸ್ಬೋದು ಈ ಪದಾನ್ಕೋಟ್ ಹೆಸರು ಈ ವಿಡಿಯೋದಲ್ಲಿ ಆಲ್ರೆಡಿ ಬಂದಿದೆ ಅಂತ. ಎಸ್, ಈ ಪದಾನ್ಕೋಟ್ ನಲ್ಲಿ ರಂಜಿನಿ ಹಸ್ಬೆಂಡ್ ದಿವಿಲ್ ಕುಮಾರ್ ಕೂಡ ಕೆಲಸ ಮಾಡ್ತಾ ಇದ್ದ. ಪೇರೆಂಟ್ಸ್ ರಾಜೇಶ್ 1 ತಿಂಗಳ ಲೀವ್ ಅಲ್ಲಿ ಬಂದಿದ್ದಾನೆ ಅಂತ ಕೂಡ ಹೇಳ್ತಾರೆ. ಈಗ ಪೊಲೀಸರಿಗೆ ಒಂದು ಕ್ಲೂ ಕೂಡ ಸಿಕ್ತು. ರಂಜಿನಿ ಹಸ್ಬೆಂಡ್ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಕೆಲಸ ಮಾಡ್ತಿರೋದು ಒಂದೇ ಪ್ಲೇಸ್ ಅಲ್ಲಿ, ಏನೋ ಲಿಂಕ್ ಇದೆ ಎಂದು ತಿಳಿದ ಪೊಲೀಸರು ರಾಜೇಶ್ ಮನೆಗೆ ಬಂದೇ ಬರ್ತಾನೆ ಎಂದು ಕಣ್ಣೂರಲ್ಲೇ ಕಾದು ಕುಳಿತುಕೊಳ್ತಾರೆ. ಆದ್ರೆ ರಾಜೇಶ್ ಬರೋದೇ ಇಲ್ಲ. ಪೊಲೀಸರಿಗೆ ನಿರಾಸೆ ಆದ್ರೂ ಕೂಡ ಮೋಟಿವ್ ಆಫ್ ಮರ್ಡರ್ಗೆ ಕಾರಣ ಏನು ಎಂದು ತಿಳಿಯಲು ಶ್ರಮ ಪಟ್ಟ ಅವರಿಗೆ ಈಗ ಒಂದು ಕ್ಲೂ ಆದ್ರೂ ಇತ್ತು. ಮೇ ಬಿ ಪದಾನ್ಕೋಟ್ ನಲ್ಲಿ ರಾಜೇಶ್ ಮತ್ತು ದಿವಿಲ್ಗೂ ಜಗಳ ನಡೆದು ರಾಜೇಶ್ ಈ ಕಾರಣಕ್ಕಾಗಿ ದಿವಿಲ್ ಕುಮಾರ್ ಹೆಂಡತಿ ಮತ್ತು ಮಕ್ಕಳನ್ನ ಕೊಂದಿರಬಹುದಲ್ಲವೇ ಎಂದು. ಸೊ ಹಾಗಾಗಿ ಈ ಡೌಟ್ ಬಗ್ಗೆ ಕ್ಲಿಯರ್ ಮಾಡೋಕೆ ಪದಾನ್ಕೋಟ್ ಮಿಲಿಟರಿ ಬೇಸಿಸ್ಗೆ ಕಾಲ್ ಅನ್ನ ಮಾಡಿ ವಿಚಾರಣೆಯನ್ನ ಶುರು ಮಾಡ್ತಾರೆ. ಆಗ ಮಾತನಾಡಿದ ದಿವಿಲ್ ಕುಮಾರ್ ಐಆರ್ ಆಫೀಸರ್ 2 ದಿನದಿಂದ ದಿವಿಲ್ ಕುಮಾರ್ ಕೆಲಸಕ್ಕೆ ಬಂದಿಲ್ಲ ಅಂತ ಶಾಕಿಂಗ್ ಉತ್ತರವನ್ನ ನೀಡ್ತಾರೆ. ಇದನ್ನು ಕೇಳಿದ ಪೊಲೀಸರಿಗೆ ರಾಜೇಶ್ ದಿವಿಲ್ ಕುಮಾರ್ಗೂ ಏನಾದ್ರೂ ಮಾಡಿಬಹುದು ಅಂತ ಹೇಳಿ ಡೌಟ್ ಕೂಡ ಬರುತ್ತೆ. ಬಟ್ ಇತ್ತ ಈ ವಿಷಯ ತಿಳಿದ ರಂಜಿನಿ ತಾಯಿಗೆ ದಿವಿಲ್ ಕುಮಾರ್ ಮೇಲೇನೆ ಡೌಟ್ ಬರಲು ಶುರುವಾಗಿದೆ. ದಿವಿಲ್ ಕುಮಾರ್ ಹೆಂಡತಿ ಮಕ್ಕಳನ್ನ ಕೊಂದಿರಬಹುದು ಎಂದು ಪೊಲೀಸರಿಗೆ ಕೂಡ ಹೇಳ್ತಾರೆ. ಆಗ ಪೊಲೀಸರು ಯಾವ ಆಧಾರದಲ್ಲಿ ನೀವು ಹೀಗೆ ಹೇಳ್ತೀರಾ ಎಂದು ಕೇಳಿದಾಗ ಅವರು ಹೇಳ್ತಾರೆ ಅಂದ್ರೆ ರಂಜಿನಿ ಮತ್ತು ದಿವಿಲ್ ಪ್ರೀತಿ ಮಾಡ್ತಾ ಇರುವಾಗಲೇ
ರಂಜಿನಿ ಪ್ರೆಗ್ನೆಂಟ್ ಆಗ್ತಾಳೆ. ನಾನು ಮತ್ತು ಮಗಳು ಡಿವಿಲ್ಗೆ ಈ ವಿಷಯ ತಿಳಿಸಿ ಮದುವೆಯಾಗುವಂತೆ ಹೇಳಿದ್ದೆವು. ಆದ್ರೆ ಆತ ಈಗ ರಜಾ ಇಲ್ಲ ಊರಿಗೆ ಬರಲು ಅಂತ ಹೇಳಿ ಮದುವೆಯನ್ನ ಮುಂದೂಡುತ್ತಲೇ ಇದ್ದ. ನನ್ನ ಮಗಳಿಗೆ 4 ತಿಂಗಳು ತುಂಬಿದರೂ ಆತ ಬರಲೇ ಇಲ್ಲ. ಆಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವು. ಆಗ ಅವನಿಗೆ ಕರೆ ಮಾಡಿ ಮಾತನಾಡಿದ ಪೊಲೀಸ್ ಆಫೀಸರ್, ರಂಜಿನಿಗೆ ನೀನು ಮೋಸ ಮಾಡಿದರೆ ನಿನ್ನನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸಲಾಗುವುದು ಎಂದು ವಾರ್ನ್ ಮಾಡ್ತಾರೆ. ಜೊತೆಗೆ DNA ರಿಸಲ್ಟ್ ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ನೀನೇ ತಂದೆ ಅಂತ ಹೇಳುತ್ತೆ ಎಂದು ಅಂದ್ರೆ ಸಾಬೀತಾಗುತ್ತೆ ಎಂದು ಇವರು ವಾರ್ನ್ ಮಾಡಿದ್ರು. ಸೊ ಇದರಿಂದ ಭಯಗೊಂಡ ಡಿವಿಲ್ ಕುಮಾರ್ 2 ತಿಂಗಳಲ್ಲಿ ಊರಿಗೆ ಬಂದು ಮದುವೆ ಆಗುತ್ತೇನೆ ಎಂದು ಹೇಳಿದ್ದ. ಆದ್ರೆ ಆತ ಬರಲೇ ಇಲ್ಲ. ಮಿಲಿಟರಿ ರಜಾ ಇಲ್ಲ ಎಂದು ಮುಂದೂಡುತ್ತಲೇ ಇದ್ದ. ಜೊತೆಗೆ ರಂಜಿನಿ ಕೊಲೆಯಾದ ನಂತರ ಕೂಡ ಇಲ್ಲಿವರೆಗೂ ಆತ ಬರಲೇ ಇಲ್ಲ. ಎಸ್, ಇಲ್ಲಿ ರಂಜಿನಿ ಮತ್ತು ಡಿವಿಲ್ ಕುಮಾರ್ಗೂ ಇನ್ನೂ ಕೂಡ ಮದುವೆ ಕೂಡ ಆಗಿರ್ಲಿಲ್ಲ. ಜೊತೆಗೆ ಆಕೆ ಮರಣ ನಂತರ ಕೂಡ ಈತ ಬರಲೂ ಇಲ್ಲ. ಇನ್ನು ಡಿವಿಲ್ ಮತ್ತು ರಾಜೇಶ್ ಇಬ್ಬರು ಪದಾನ್ಕೋಟ್ ನಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಸೊ ಇವರಿಬ್ಬರು ಸೇರಿ ನನ್ನ ಮಗಳನ್ನ ಕೊಂದಿದ್ದಾರೆ ಎಂದು ಹೇಳ್ತಾರೆ ರಂಜಿನಿ ತಾಯಿ. ಸೊ ಇದನ್ನ ಕೇಳಿದ ಪೊಲೀಸರು ಇದನ್ನ ಮೊದಲೇ ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ಹೀಗೆ ಪೊಲೀಸರು ಡಿವಿಲ್ ಕುಮಾರ್ ಮತ್ತು ರಾಜೇಶ್ ನನ್ನ ಹುಡುಕಾಡ್ತಾರೆ. ಆದ್ರೆ ಇಬ್ಬರು ಕೂಡ ಸಿಗೋದೇ ಇಲ್ಲ. ಆಗ ಇದರಿಂದ ಬೇಸತ್ತ ರಂಜಿನಿ ತಾಯಿ ಶಾಂತ ಈ ಕೇಸನ್ನ ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ CBIಗೆ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾರೆ. ಇದಕ್ಕಾಗಿ ಕೋರ್ಟ್ ಅಲ್ಲಿ ಪಿಟಿಷನ್ ಕೂಡ ಆಗ್ತಾರೆ. ಕೋರ್ಟ್ ಕೂಡ ರಂಜಿನಿ ಮರ್ಡರ್ ಕೇಸನ್ನ CBIಗೆ ನೀಡಲು ತೀರ್ಪನ್ನ ಕೂಡ ನೀಡುತ್ತೆ. ಈಗ CBI ರಂಜಿನಿ ಮರ್ಡರ್ ಕೇಸನ್ನ ಟೇಕ್ ಓವರ್ ಮಾಡಿತು. ಹೀಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ CBIಗೆ ಆಂಧ್ರ ಪ್ರದೇಶ್, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಇನ್ನೂ ಕೆಲವು ಪ್ರದೇಶದಲ್ಲಿ ರಾಜೇಶ್ ಮತ್ತು ಡಿವಿಲ್ ಕುಮಾರ್ರನ್ನ ನೋಡಿದ ಟಿಪ್ಪುಗಳು ಸಿಕ್ಕರೂ ಕೂಡ CBIಗೆ ಅವರನ್ನ ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಇಬ್ಬರು ಆರೋಪಿಗಳು ಸ್ಟೇಟ್ ಬಿಟ್ಟು ಸ್ಟೇಟ್ ತಪ್ಪಿಸ್ತಾನೆ ಇದ್ರು ಅಂತ ತಿಳಿದ CBIಗಳು ಅವರುಗಳಿಗೆ ಲುಕ್ಔಟ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಈ ಲುಕ್ಔಟ್ ನೋಟಿಸ್ ಅಂದ್ರೆ ಹುಡುಕಲ್ಪಡುವ ಆರೋಪಿಗಳು ದೇಶ ಬಿಟ್ಟು ತಪ್ಪಿಸಿ ಹೋಗಬಾರ್ದು ಅಂತ ಅವರ ಫೋಟೋವನ್ನ ಅಂಟಿಸಿದ ನೋಟಿಸ್ ಅನ್ನ ಏರ್ಪೋರ್ಟ್ ಮತ್ತು ಹಾರ್ಬರ್ ನಂತಹ ದೇಶದಿಂದ ಹೊರ ಹೋಗುವಂತಹ ಬಾರ್ಡರ್ ನಲ್ಲಿರುವಂತಹ ಅಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುತ್ತೆ. ಅಲ್ಲಿರುವ ಅಧಿಕಾರಿಗಳು ಮೂಲಕ ಅಂದ್ರೆ ವಾಚ್ ಮಾಡಲಾಗುತ್ತೆ. ಆದ್ರೆ ಇದರಿಂದ ಕೂಡ ಯಾವುದೇ ಪ್ರಯೋಜನ ಆಗಲ್ಲ CBIಗೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 19 ವರ್ಷಗಳ ಕಾಲ CBI ಕಣ್ಣಿಗೆ ನೀರಿರಿಸಿದ್ರು ಈ ರಾಜೇಶ್ ಮತ್ತು ಡಿವಿಲ್ ಕುಮಾರ್. ಆದ್ರೆ ರಂಜಿನಿ ತಾಯಿ ಮಾತ್ರ ಕೊಲೆಗಾರರನ್ನ ಹುಡ್ಬೇಕು ಅಂತ ಕೋರ್ಟಲ್ಲಿ ಪಿಟಿಷನ್ ಮೇಲೆ ಪಿಟಿಷನ್ ಆಗ್ತಾನೆ ಇದ್ರು. ಹೀಗೆ ಅವರ ಗೆಡೆಬಿಡದ ಪ್ರಯತ್ನದಿಂದಾಗಿ CBIಗೆ ಯಾಕೆ ಈಗಿನ ಟೆಕ್ನಾಲಜಿ ಬಳಸಿ ಈ ಆರೋಪಿಗಳನ್ನ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಅಂತ ಆಲೋಚನೆ ಮಾಡ್ತಾರೆ. ಆ ಇಬ್ಬರು ಆರೋಪಿಗಳು ಕೂಡ ಈಗ ಜನಸಾಮಾನ್ಯರಂತೆ ಬದುಕ್ತಾ ಇರ್ಬೋದು. ಅದು ಅಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇರ್ಬೋದು. ಜೊತೆಗೆ ಗವರ್ಮೆಂಟ್ ಡಾಟಾ ಬೇಸ್ ನಲ್ಲೂ ಕೂಡ ಇರ್ಬೋದು ಅಂತ ಥಿಂಕ್ ಮಾಡ್ತಾರೆ CBI. ಬಟ್ ಕೋಟಿಗಟ್ಟಲೆ ಜನರಿರುವ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಹೆಸರು ಎಂದು, ಯಾವ ವ್ಯಕ್ತಿ ಎಂದು ಪತ್ತೆ ಹಚ್ಚುವುದು ಎಂಬುದು ಪ್ರಶ್ನೆಯಾಗಿತ್ತು. ಅದಕ್ಕಾಗಿ CBI AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೊರೆ ಹೋಗ್ತಾರೆ. ಸೊ ಈಗ CBI ರಾಜೇಶ್ ಮತ್ತು ಡಿವಿಲ್ ಕುಮಾರ್ನ ಹಳೆಯ ಫೋಟೋವನ್ನ AIಗೆ ಕೊಟ್ಟು ಅದನ್ನ ಇಂಟರ್ನೆಟ್ ನಲ್ಲಿರುವಂತಹ ಫೋಟೋಗಳ ಜೊತೆ ಮ್ಯಾಚ್ ಮಾಡೋಕೆ ಹೇಳ್ತಾರೆ. ಆಗ AI ಒಂದೆರಡು ಕ್ಷಣಗಳಲ್ಲಿ ಫೇಸ್ಬುಕ್ ಅಲ್ಲಿದ್ದ ರಾಜೇಶ್ ಮತ್ತು ಡಿವಿಲ್ ಕುಮಾರ್ ಮದುವೆ ಫೋಟೋಗಳನ್ನ ತಂದುಕೊಡುತ್ತೆ. ಸೊ ಈಗ ಫೇಸ್ಬುಕ್ ಅಕೌಂಟ್ ಅಲ್ಲಿದ್ದ ನಂಬರ್ ಅನ್ನ ಚೆಕ್ ಮಾಡಿದ ಪೊಲೀಸರಿಗೆ ಆ ನಂಬರ್ ಈಗ ಪುದುಚೇರಿಯಲ್ಲಿದೆ ಎಂದು ಗೊತ್ತಾಗುತ್ತೆ. ಆಗ ಅಲ್ಲಿಗೆ ಹೋದ ಪೊಲೀಸರು ರಾಜೇಶ್ ಮತ್ತು ಡಿವಿಲ್ ಅಲ್ಲಿ ಹೆಸರುಗಳನ್ನ ಬದಲಾಯಿಸಿ ಗುರುತುಗಳನ್ನೇ ಬದಲಾಯಿಸಿಕೊಂಡು ಮದುವೆಯಾಗಿ ಮಕ್ಕಳೊಂದಿಗೆ ಸಂಸಾರವನ್ನ ಮಾಡುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ 2025 ಜನವರಿ 3ರಂದು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಆಗ ಅವರುಗಳು ಹೇಳಿದ್ದು ಇಷ್ಟೇ: ರಂಜಿನಿಯನ್ನ ಟೈಮ್ ಪಾಸ್ಗೆ ಎಂದು ಪ್ರೀತಿಸಿ ಮೋಸ ಮಾಡುವುದೇ ಡಿವಿಲ್ ಕುಮಾರ್ ಪ್ಲಾನ್ ಆಗಿತ್ತು. ಆದ್ರೆ ಯಾವಾಗ ರಂಜಿನಿ ಪ್ರೆಗ್ನೆಂಟ್ ಆಗ್ತಾಳೋ, ಇನ್ನು ಯಾವಾಗ ಮದುವೆಯ ಒತ್ತಡ ಬೀಳುತ್ತೋ, ಜೊತೆಗೆ ಪೊಲೀಸ್ ವಾರ್ನ್ ಮಾಡ್ತಾರೋ, ಇನ್ನು DNA ಕೂಡ ತಂದೆ ಡಿವಿಲ್ ಕುಮಾರೇ ಅಂತ ಹೇಳ್ತಾನೆ ಅಂತ ಪೊಲೀಸ್ ಯಾವಾಗ ಹೇಳ್ತಾರೋ ಆಗ ಡಿವಿಲ್ ಕುಮಾರ್ಗೆ ನಿಜಕ್ಕೂ ಭಯ ಶುರುವಾಗಿದೆ. ಇನ್ನು ಮುಂದೆ ನಾನು ರಂಜಿನಿಗೆ ಮೋಸ ಮಾಡಲು ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಆಗ ಡಿವಿಲ್ ಕುಮಾರ್
ನಿಜಕ್ಕೂ ಡೇವಿಲ್ ಕುಮಾರ್ ಆಗಿ ಬದಲಾಗಿದ್ದಾನೆ. ರಂಜನಿ ಮತ್ತು ಆಕೆ ಮಕ್ಕಳು ಈ ಜಗತ್ತಲ್ಲಿ ಇರಬಾರದಂತ ತೀರ್ಮಾನಕ್ಕೆ ಕೂಡ ಬಂದಿದ್ದಾನೆ. ಸೊ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲು ಆತನ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ರಾಜೇಶ್ ಸಹಾಯವನ್ನ ಕೇಳಿದ್ದಾನೆ. ಜೊತೆಗೆ ರಾಜೇಶ್ಗೆ ಹಣದ ಆಸೆಯನ್ನು ಕೂಡ ತೋರಿಸಿದ್ದ ಈ ಡೇವಿಲ್ ಕುಮಾರ್. ಸೊ ರಾಜೇಶ್ ಕಣ್ಣೂರಿಗೆ ಬಂದು ನಂತರ ಅಂಜಲ್ ವಿಲೇಜಿಗೆ ಹೋಗಿ ರಂಜನಿ ಮತ್ತು ಆಕೆಯ ತಾಯಿಯನ್ನ ಕ್ಲೋಸ್ ಆಗಿ ವಾಚ್ ಕೂಡ ಮಾಡಿದ್ದಾನೆ. ಆಸ್ಪತ್ರೆಗೂ ಹೋಗಿ ಕೊಲೆ ಮಾಡಲು ಸಂದರ್ಭ ಇದೆಯಾ ಎಂದು ನೋಡಿದ್ದಾನೆ. ಅದಕ್ಕಾಗಿ ಡಿಸ್ಚಾರ್ಜ್ ಯಾವಾಗ ಎಂದು ರಂಜನಿ ತಾಯಿ ಬಳಿ ಕೂಡ ಕೇಳಿದ್ದಾನೆ. ಯಾವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ರಂಜನಿ ತಾಯಿ ಬರ್ತ್ ಸರ್ಟಿಫಿಕೇಟ್ಗೆ ಎಂದು ಹೊರಗೆ ಹೋಗ್ತಾರೋ ಆ ಟೈಮನ್ನೇ ಕಾದು ನೋಡಿ ರಾಜೇಶ್ ಮನೆಯೊಳಗೆ ಹೋಗಿದ್ದಾನೆ. ಆಗ ರಂಜನಿ ಬಾಯಿಯನ್ನ ಹಿಂದಿಂದ ಬಂದು ಹಿಡಿದು ಏನಾಗುತ್ತಿದೆ ಎಂದು ರಂಜನಿ ಅರಿಯುವ ಮೊದಲೇ ಆಕೆಯ ಕುತ್ತಿಗೆಯನ್ನ ತಂದಿದ್ದ ಚಾಕುವಿನಿಂದ ಹಿಡಿದು ಕೊಂದಿದ್ದಾನೆ. ರಂಜನಿ ನೆಲಕ್ಕುರುಳಿ ಅಲ್ಲೇ ಸಾವನ್ನಪ್ಪುತ್ತಾಳೆ. ನಂತರ ಅಲ್ಲೇ ಪಕ್ಕದಲ್ಲಿದ್ದ ಮಕ್ಕಳ ಬಳಿ ಹೋದ ರಾಜೇಶ್ ಆ ಪುಟ್ಟ ಹಸುಗೂಸುಗಳು ಅಂತ ಕೂಡ ನೋಡದೆ ಕುತ್ತಿಗೆ ಹಿಡಿದು ಕೊಂದಿದ್ದಾನೆ. ನಂತರ ಅಲ್ಲಿಂದ ಪರಾರಿ ಕೂಡ ಆಗಿದ್ದಾನೆ. ನಂತರ ಈ ವಿಷಯವನ್ನ ಡೇವಿಲ್ ಕುಮಾರ್ಗೆ ತಿಳಿಸಿ ಕರ್ನಾಟಕಕ್ಕೆ ಬಂದು ಬಿಡು, ಆರ್ಮಿಯಿಂದ ಎಸ್ಕೇಪ್ ಆಗುವಂತ ಕೂಡ ಹೇಳಿದ್ದ. ಆಗ ಅಲ್ಲೇ ಇದ್ದ ATM ನಿಂದ ಖರ್ಚಿಗಾಗಿ ದುಡ್ಡನ್ನ ಕೂಡ ವಿತ್ಡ್ರಾ ಮಾಡಿಕೊಂಡು ಹೋಗಿ ಕರ್ನಾಟಕದಲ್ಲಿ ಮೀಟ್ ಆಗಿ ನಂತರ ಸ್ಟೇಟ್ ಬಿಟ್ಟು ಸ್ಟೇಟ್ ಇವರು ಹೋಗ್ತಾ ಪೊಲೀಸರಿಗೆ ಚಲ್ಲೆಯನ್ನೇ ತಿನ್ನಿಸಿದ್ರು ಅಂತ ಹೇಳ್ಬೋದು. ನಂತರ 5 ವರ್ಷಕ್ಕಿಂತ ಮುಂಚೆ ಪುದುಚೇರಿಗೆ ಹೋಗಿ ಅಲ್ಲಿ ಮದುವೆಯಾಗಿ ಅಲ್ಲೇ ಸೆಟ್ಲ್ ಕೂಡ ಆಗಿದ್ದರು ಅಂತ ಇವರಿಬ್ಬರು ಕನ್ಫೆಷನ್ ಕೂಡ ಮಾಡಿದ್ದಾರೆ ಪೊಲೀಸರ ಮುಂದೆ. CBI ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ. AIB ಎನ್ನುವಂಥದ್ದು ಎಷ್ಟೇ ಕೆಟ್ಟದ್ದು ಅಂತ ನಾವು ಹೇಳಿದ್ರು ಕೂಡ ಅದನ್ನ ಒಳ್ಳೆಯ ಕಾರ್ಯಕ್ಕೂ ಕೂಡ ಸರಿಯಾಗಿ ಬಳಸಿಕೊಳ್ಬಹುದು ಅನ್ನೋದಕ್ಕೆ ಈ ಪ್ರಕರಣವೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಬಲು ಸುಲಭವಾಗಿ 1-2 ಕ್ಷಣಾರ್ಧದಲ್ಲಿ AI ಅಪರಾಧಿಗಳನ್ನ ಪತ್ತೆ ಹಚ್ಚಿದೆ. ಇದು ಇವತ್ತಿನ ಸುದ್ದಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗ್ತೀನಿ, ಇನ್ನೊಂದು ಕ್ರೈಮ್ ಸ್ಟೋರಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.